ಬೆಟ್ಟಗಳ ಮಧ್ಯೆ ಮಲಗಿದ್ದ ಊರಿಗೆ ಹೆಸರು ಚಂದ್ರಕೇರಿ. ಹೆಸರು ಸುಂದರವಾಗಿದ್ದರೂ ಬದುಕು ಕಠಿಣವಾಗಿತ್ತು. ಇಲ್ಲಿ ಜನರು ಹೆಚ್ಚು ಮಾತನಾಡುವುದಿಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ನೋವು, ಒಂದು ಕಥೆ. ಈ ಊರಿನ ಹೊರವಲಯದಲ್ಲಿ ಒಂದು ಹಳೆಯ ಮನೆ. ಗೋಡೆಗಳಲ್ಲಿ ಬಿರುಕು, ಮೇಲ್ಛಾವಣಿಯಲ್ಲಿ ಚಾವಣಿ ತೊಯ್ದ ಗುರುತು. ಆ ಮನೆಯೊಳಗೆ ವಾಸಿಸುತ್ತಿದ್ದವನು ಮಾದಯ್ಯ. ಮಾದಯ್ಯ ಒಮ್ಮೆ ಈ ಊರಿನ ಹೆಮ್ಮೆ. ಆದರೆ ಈಗ ಅವನು ಮೌನ. ಮಾದಯ್ಯ ಯುವಕನಾಗಿದ್ದಾಗ ಶ್ರಮಜೀವಿ. ಹೊಲ, ಗದ್ದೆ, ಹಸು ಎಲ್ಲವೂ ಇದ್ದವು. ಹೆಂಗತಿ ಸಾವಿತ್ರಮ್ಮ, ಮಗ ರಘು, ಮಗಳು ಕಾವೇರಿ, ಸಂತೋಷದ ಕುಟುಂಬ. ಒಂದು ಅಪಘಾತ ಎಲ್ಲವನ್ನೂ ಬದಲಿಸಿತು. ಸಾವಿತ್ರಮ್ಮ ಅಕಾಲಿಕವಾಗಿ ಸಾವನ್ನಪ್ಪಿದಳು. ಅದೇ ದಿನದಿಂದ ಮಾದಯ್ಯನ ಜೀವನ ಕುಸಿಯಿತು. ಅವನು ಮದ್ಯದ ಕಡೆ ತಿರುಗಿದ. ಮಕ್ಕಳು ಭಯದಿಂದ ತಂದೆಯನ್ನು ನೋಡುತ್ತಿದ್ದರು. ರಘು ಮಾತನಾಡುವುದನ್ನು ಕಡಿಮೆ ಮಾಡಿದ್ದ. ಕಾವೇರಿ ತಾಲಿಯ ನೆನಪಿನಲ್ಲಿ ಮೌನವಾಗಿದ್ದಳು. ಹಳ್ಳಿ ಜನರು ಹೇಳತೊಡಗಿದರು, ಮಾದಯ್ಯ ಹಾಳಾದ, ಮಕ್ಕಳ ಜೀವನ ಹಾಳು. ಆ ಮಾತುಗಳು ಮಕ್ಕಳ ಹೃದಯವನ್ನು ಚುಚ್ಚಿದವು. ಮಕ್ಕಳನ್ನು ಸಾಕಿದ್ದು ಯಲ್ಲಮ್ಮ ಅಜ್ಜಿ, ಸಾವಿತ್ರಮ್ಮನ ತಾಯಿ. ಅವಳು ಹೇಳುತ್ತಿದ್ದಳು, ನಿನ್ನ ತಂದೆ ಕೆಟ್ಟವನಲ್ಲ, ಅವನು ಸೋತವನು. ಅಜ್ಜಿ ಮಕ್ಕಳಿಗೆ ಬದುಕಿನ ಅರ್ಥ ಕಲಿಸುತ್ತಿದ್ದಳು. ರಘು ಓದಿನಲ್ಲಿ ಚುರುಕು, ಆದರೆ ಬಟ್ಟೆ ಪುಸ್ತಕಗಳಿಲ್ಲ. ಶಿಕ್ಷಕರು ಸಹಾನುಭೂತಿ ತೋರಿಸಿದರು. ಕಾವೇರಿ ಚಿತ್ರ ಬಿಡಿಸಲು ಇಷ್ಟಪಡುತ್ತಿದ್ದಳು. ಅವಳ ಚಿತ್ರಗಳಲ್ಲಿ ಅಮ್ಮ, ಮನೆ, ಬೆಳಕು ಎಲ್ಲವೂ ಇರುತ್ತಿತ್ತು. ಚಂದ್ರಕೇರಿಯ ದೊಡ್ಡ ಜಮೀನುದಾರ ನಾಗಪ್ಪ. ಹಣ, ಅಧಿಕಾರ, ಅಹಂಕಾರ. ಅವನು ಮಾದಯ್ಯನ ಜಮೀನನ್ನು ಕಡಿಮೆ ಬೆಲೆಗೆ ಕಬಳಿಸಿದ. ಮಾದಯ್ಯ ಮೌನವಾಗಿ ಒಪ್ಪಿಕೊಂಡ. ಆ ದಿನ ಅವನು ಸಂಪೂರ್ಣ ಮುರಿದ. ಒಂದು ದಿನ ಹಳ್ಳಿಗೆ ಹೊಸ ಶಿಕ್ಷಕ ಶ್ರೀನಿವಾಸ್ ಬಂದ. ಅವನು ಮಕ್ಕಳಲ್ಲಿ ಪ್ರತಿಭೆ ನೋಡಿದ. ರಘು, ನೀನು ಮುಂದೆ ಹೋಗಬೇಕು. ಕಾವೇರಿ, ನಿನ್ನ ಚಿತ್ರಗಳು ಮಾತನಾಡುತ್ತವೆ. ಮೊದಲ ಬಾರಿ ಮಕ್ಕಳ ಮುಖದಲ್ಲಿ ನಗು. ಒಂದು ರಾತ್ರಿ ಮಾದಯ್ಯ ಮನೆಗೆ ಬಂದಾಗ ಮದ್ಯದ ವಾಸನೆ. ಕಾವೇರಿ ಕೇಳಿದಳು, ಅಪ್ಪ, ನೀನು ಹೀಗೆ ಇರುತ್ತೀಯಾ? ಆ ಪ್ರಶ್ನೆ ಅವನ ಹೃದಯ ಒಡೆದಿತು. ಅವನು ರಾತ್ರಿ ಪೂರ್ತಿ ನಿದ್ದೆ ಮಾಡಲಿಲ್ಲ. ಮಾದಯ್ಯ ಮದ್ಯ ತೊರೆದ, ಕೆಲಸ ಹುಡುಕಿದ, ಕೂಲಿ ಕೆಲಸಕ್ಕೆ ಹೋದ. ಜನರು ನಗಿದರು, ಆದರೆ ಅವನು ತಲೆ ತಗ್ಗಿಸಲಿಲ್ಲ. ಮೊದಲ ಬಾರಿ ಅವನು ತನ್ನ ಮಕ್ಕಳ ಮುಂದೆ ನಿಂತ. ನಾಗಪ್ಪನ ಹೊಲದಲ್ಲಿ ಬೆಂಕಿ, ಆರೋಪ ಮಾದಯ್ಯನ ಮೇಲೆ. ಹಳ್ಳಿ ಅವನ ವಿರುದ್ಧ ನಿಂತಿತು. ರಘು ಮಾತ್ರ ಹೇಳಿದ, ನನ್ನ ಅಪ್ಪ ತಪ್ಪು ಮಾಡಿಲ್ಲ. ಸತ್ಯ ಹೊರಬಂತು, ಆರೋಪ ಸುಳ್ಳು. ಮಾದಯ್ಯನ ತಾಳ್ಮೆ, ಬದಲಾವಣೆ ಹಳ್ಳಿಯನ್ನು ಕದಲಿಸಿತು. ನಾಗಪ್ಪನ ಅಹಂಕಾರ ಕುಸಿಯಿತು. ಜಮೀನಿನ ಒಂದು ಭಾಗವನ್ನು ಮರಳಿಕೊಟ್ಟ. ವರ್ಷಗಳು ಕಳೆದವು. ರಘು ಸರ್ಕಾರಿ ಅಧಿಕಾರಿಯಾಯಿತು. ಕಾವೇರಿ ಕಲಾವಿದೆಯಾದಳು. ಮಾದಯ್ಯ ಅವರ ಹಿಂದೆ ನಿಂತ ನೆರಳು, ಆದರೆ ಹೆಮ್ಮೆಯ ನೆರಳು. ಒಂದು ಸಂಜೆ ಮಾದಯ್ಯ ಮನೆಯ ಮುಂದೆ ಕುಳಿತಿದ್ದ. ಸೂರ್ಯ ಅಸ್ತಮಿಸುತ್ತಿದ್ದ. ಅವನು ಹೇಳಿದ, ನಾನು ನನ್ನ ಬದುಕನ್ನು ಕಳೆದುಕೊಂಡೆ, ಆದರೆ ನಿಮ್ಮ ಬದುಕನ್ನು ಗೆದ್ದೆ. ಚಂದ್ರಕೇರಿ ಕಲಿತ ಪಾಠ, ಮಾನವ ಕುಸಿಯಬಹುದು, ಆದರೆ ಬದಲಾವಣೆ ಅಸಾಧ್ಯವಲ್ಲ. ನೆರಳಿನಿಂದ ಬೆಳಕಿಗೆ ಹೋಗುವ ದಾರಿ ಧೈರ್ಯದಿಂದ ಆರಂಭವಾಗುತ್ತದೆ.